ಭಾರತದ ಒಂದು ಸಣ್ಣ ಹಳ್ಳಿ, ಜನಸಂಖ್ಯೆ ಕಡಿಮೆ. ಆದರೆ ಇಲ್ಲಿ ಒಂದು ಮನೆ ಇದೆ. ಆ ಮನೆ ಬಗ್ಗೆ ಇಂದಿಗೂ ಜನರು ಮಾತಾಡೋಕೆ ಹೆದರುತ್ತಾರೆ. ಈ ಮನೆಗೆ ಹೋದವರು ಹಿಂದಿರುಗಿ ಬಂದವರೇ ಇಲ್ಲ ಅಂತ ಹೇಳುತ್ತಾರೆ. ಈ ಕತೆ ಶುರುವಾಗಿದ್ದು 2008ರಲ್ಲಿ. ರವಿ ಎನ್ನುವ ಯುವಕ ತನ್ನ ಕುಟುಂಬದ ಜೊತೆ ಈ ಹಳ್ಳಿಗೆ ಬಂದು ಈ ಹಳೆಯ ಮನೆ ಖರೀದಿಸಿದನು. ಮೊದಲ ದಿನವೇ ಏನೋ ತಪ್ಪಾಗಿದೆ ಅನ್ನಿಸಿತು. ರಾತ್ರಿ 2 ಗಂಟೆ. ಯಾರೋ ನಡೆದು ಹೋಗುವ ಸದ್ದು. ರವಿ, ಯಾರಾದ್ರೂ ಇದ್ದೀರಾ? ಯಾರೂ ಇಲ್ಲ. ಮುಂದಿನ ದಿನ ಅವನ ಹೆಂಡತಿಗೂ ವಿಚಿತ್ರ ಅನುಭವ. ಹೆಂಡತಿ, ನಾನು ಅಂತಸ್ಟೇನಲ್ಲಿದ್ದಾಗ ನನ್ನ ಹಿಂದೆ ಯಾರೋ ನಿಂತಿದ್ದ ಹಾಗೆ ಶ್ಯಾಡೋ ಕಾಣಿಸುತ್ತದೆ. ಅವರು ಸತ್ತ ಮೇಲೆ ಈ ಮನೆ ಖಾಲಿ. ಆದರೆ ಆತ್ಮಗಳು ಹೋಗಲಿಲ್ಲ. ರವಿ ಫೋಟೋ ನೋಡುತ್ತಾನೆ. ರವಿ, ಈ ಫೋಟೋ ನಮ್ಮ ಮನೆಲ್ಲ ಇರಲಿಲ್ಲ. ಈ ಮನೆಯ ಹಿಂದಿನ ಇತಿಹಾಸ ಕೇಳಿದಾಗ ನಿಜವಾದ ಭಯ ಶುರು ಆಯಿತು. ಹಿರಿಯ, ಅದು ಮನೆ ಸರ್. 30 ವರ್ಷ ಹಿಂದೆ ಒಂದು ಕುಟುಂಬ ಆತ್ಮಹತ್ಯೆ ಮಾಡಿಕೊಂಡಿದ್ದ ಜಾಗ. ಹಣದ ಜಗಳ ಮತ್ತು ಕೊನೆಯಲ್ಲಿ ಒಂದು ರಾತ್ರಿ 4 ತಮ್ಮ ಜೀವ ತೆಗೆದುಕೊಂಡರು. ರವಿ, ನಾವು ಮನೆ ಬಿಟ್ಟರು, ಆ ಶ್ಯಾಡೋ ಇನ್ನೂ ನಮ್ಮ ಜೊತೆಯಲ್ಲಿದೆ. ರವಿ ಕ್ಯಾಮ್ರಾ ಹಿಡಿದು ರೆಕಾರ್ಡ್ ಮಾಡುತ್ತಾನೆ. ನಿಜ ತಿಳಿಯಲು ರವಿ ಕ್ಯಾಮ್ರಾ ಹಾಕಿದನು. ಫುಟೇಜ್ ಪ್ಲೇಬ್ಯಾಕ್. ಶ್ಯಾಡೋ ಫಿಗರ್ ಕ್ಲಿಯರ್ಲಿ ಕಾಣುತ್ತದೆ. ಆ ವಿಡಿಯೋದಲ್ಲಿ ಅವರು ಮಾತ್ರ ಇರಲಿಲ್ಲ, ಇನ್ನೊಬ್ಬರು ಇದ್ದರು. ಮುಂದಿನ ದಿನ ಅವರು ಮನೆ ಬಿಟ್ಟರು. ಆದ್ರೆ ಅದರಿಂದ ಭಯ ಮುಗಿದಿಲ್ಲ. ನಾವು ಮನೆ ಬಿಟ್ಟರು, ಆ ಶ್ಯಾಡೋ ಇನ್ನೂ ನಮ್ಮ ಜೊತೆಯಲ್ಲಿದೆ. ಹಳೆಯ ಮನೆಯೇ ಕತ್ತಲೆ. ಕಿಟಕಿ ಒಳಗೆ ಶ್ಯಾಡೋ ನಿಂತಿರುವುದು. ಇಂದಿಗೂ ಆ ಮನೆ ಖಾಲಿ ಇದೆ. ಆದರೆ ಕೆಲವರು ಹೇಳುತ್ತಾರೆ, ರಾತ್ರಿ 2 ಗಂಟೆಗೆ ಅಲ್ಲಿ ಇನ್ನೂ ಯಾರೋ ನಡೆದು ಹೋಗುತ್ತಾರೆ. ನೀವು ಆ ಮನೆಗೆ ಹೋಗಲು ಸಿದ್ಧನಾ?